ನನ್ನ ಹೆಸರು ಮಂಜುನಾಥ. JSS ಶಿಕ್ಷಣ ಮಹಾವಿದ್ಯಾಲಯ ಸಕಲೇಶಪುರದಲ್ಲಿ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿಯಾಗಿದ್ದು, ICT ಬೇಸ್ಡ್ ಅಸೈನ್ಮೆಂಟ್ ಸಲುವಾಗಿ ನಮ್ಮ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಕೃತಿ ಅನೇಕ ವಿಸ್ಮಯಗಳಿಗೆ ಆಗಾಗ ಕಾರಣವಾಗ್ತಾ ಇರುತ್ತೆ. ಅದು ನಮ್ಮ ಗಮನಕ್ಕೆ ಬರೋದು ತುಂಬ ವಿರಳ. ಆದರೆ ಗಿರಿಗಳ ನಾಡಲ್ಲೊಂದು ಬೆಟ್ಟ ಇದ್ದು ನೋಡುಗರ ಅಚ್ಚರಿಗೆ ಕಾರಣವಾಗ್ತಾ ಇದೆ. ನಿಸರ್ಗದ ಈ ವಿಸ್ಮಯಕ್ಕೆ ಪ್ರವಾಸಿಗರು ಮಾರು ಹೋಗಿದ್ದಾರೆ. ಅದುವೇ ಬುದ್ಧ ಮಲಗಿದ ಬೆಟ್ಟ. ದ ಸ್ಲೀಪಿಂಗ್ ಬುದ್ಧ ಹಿಲ್ ಎಂದೇ ಪ್ರಸಿದ್ಧಿಯಾಗಿರುವ ಈ ಬೆಟ್ಟವನ್ನು ನೋಡಲು ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 524 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಗುಲ್ಬರ್ಗಾದಿಂದ 80 ಕಿಲೋಮೀಟರ್ ಮತ್ತು ಜಿಲ್ಲಾ ಕೇಂದ್ರವಾದಂತಹ ಯಾದಗಿರಿಯಿಂದ ಕೇವಲ 37 ಕಿಲೋಮೀಟರ್ ದೂರದಲ್ಲಿದೆ. ಶಹಾಪುರ ನಗರದ ಹಳೆಯ ಹೆಸರು ಸಗರ ಅಥವಾ ಸಗರನಾಡು. ಇಲ್ಲಿ ಸಗರ ಚಕ್ರವರ್ತಿ ಆಳ್ವಿಕೆ ಮಾಡಿದ್ದರಿಂದ ಈ ಹೆಸರು ಬಂತು ಎಂದು ಇತಿಹಾಸ ಹೇಳುತ್ತದೆ. ಇಲ್ಲಿನ ಐತಿಹಾಸಿಕ ಕೋಟೆಯಾದ ಶಹಾಪುರ ಕೋಟೆಯನ್ನು ಕ್ರಿಸ್ತಶಕ 950-1050 ಮಧ್ಯದಲ್ಲಿ ನಿರ್ಮಿಸಲಾಗಿರಬಹುದೆಂದು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಶಹಾಪುರ ನಗರದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿರುವ ದಿಗ್ಗಿ ಮತ್ತು ಬೇಗುಡಿ ಎಂಬ ಊರುಗಳಿದ್ದು, ದಿಗ್ಗಿಯಲ್ಲಿ ದಿಗ್ಗಿ ಸಂಗಮೇಶ್ವರ ದೇವಸ್ಥಾನ ಪ್ರಸಿದ್ಧಿಯಾಗಿದ್ದು, ಬೇಗುಡಿಯಲ್ಲಿ ಶ್ರೀ ಬಲಭೀಮೇಶ್ವರ ದೇವಸ್ಥಾನ ಪ್ರಸಿದ್ಧಿಯಾಗಿದೆ. ಶಹಾಪುರ ನಗರವು ಶೈಕ್ಷಣಿಕ ಮಟ್ಟದಲ್ಲಿ 70% ಅಭಿವೃದ್ಧಿ ಹೊಂದಿದ್ದು, ಕೃಷಿ ವಿಶ್ವವಿದ್ಯಾಲಯವನ್ನು ಹೊಂದಿದೆ ಮತ್ತು ಅನೇಕ ಸಂಘ ಸಂಸ್ಥೆಗಳನ್ನು ಹೊಂದಿದೆ. ಶಹಾಪುರ ಪಟ್ಟಣದಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಗೋಗಿ ಗ್ರಾಮದಲ್ಲಿ ಯುರೇನಿಯಂ ನಿಕ್ಷೇಪ ಕಂಡುಬಂದಿದ್ದು, 2007ರಲ್ಲಿ ಯುರೇನಿಯಂ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಈ ಯೋಜನೆಯನ್ನು ಪ್ರಾರಂಭಿಸಿತು. ಡೆಕ್ಕನ್ ಹೆರಾಲ್ಡ್ ವರದಿಯ ಪ್ರಕಾರ ಗೋಗಿ ಗಣಿ ವರ್ಷಕ್ಕೆ 150 ಟನ್ ಯುರೇನಿಯಂ ಉತ್ಪಾದಿಸುತ್ತದೆ ಎಂದು ಹೇಳಿದೆ. ಈ ಯೋಜನೆಯಿಂದ ಸುತ್ತಮುತ್ತಲಿನ ಪರಿಸರ ಮತ್ತು ಮನುಷ್ಯನಿಗೆ ಹಾನಿಯಾಗುತ್ತಿದ್ದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಪ್ರತಿಭಟನೆಯಿಂದ ಸದ್ಯಕ್ಕೆ ಈ ಯೋಜನೆಯು ಸ್ಥಗಿತಗೊಂಡಿದೆ. ಇದಲ್ಲದೆ ಗೋಗಿ ಚಂದಾ ಹುಸೇನಿ ದರ್ಗಾಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿ ಬಿಜಾಪುರದ ಆದಿಲ್ ಶಾಹಿಗಳ ಸ್ಮಾರಕಗಳು ಮತ್ತು ಅವರ ಧರ್ಮಗುರುಗಳಾದ ಹಜರತ್ ಸೈಯದ್ ಚಂದಾ ಹುಸೈನಿರವರ ಗೋರಿ ಇದೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಕೊಹಿನೂರ್ ವಜ್ರ 105.6 ಕ್ಯಾರೆಟ್ ಅಂದರೆ 21.12 ಗ್ರಾಂ ತೂಕದ ವಿಶ್ವದ ಅತಿ ದೊಡ್ಡ ವಜ್ರಗಳಲ್ಲಿ ಒಂದಾಗಿದೆ. ರಾಣಿ ಎಲಿಜಬೆತ್ ಧರಿಸುತ್ತಿದ್ದ ಕಿರೀಟದಲ್ಲಿದ್ದ ಈ ವಜ್ರವು ಸಿಕ್ಕಿದ್ದು ನಮ್ಮ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಕೊಳ್ಳೂರು ಗ್ರಾಮದ ಹೊರಭಾಗದಲ್ಲಿ ಕೃಷ್ಣಾ ನದಿ ಹರಿದು ಹೋಗುತ್ತದೆ. ಈ ಭಾಗದಲ್ಲಿ ಈ ಶತಮಾನಗಳ ಹಿಂದೆ ಕೊಹಿನೂರ್ ವಜ್ರ ಸಿಕ್ಕಿದ್ದ ಸ್ಥಳವಾಗಿದೆ ಎನ್ನಲಾಗಿದೆ ಮತ್ತು ಇದನ್ನು ಸಂಶೋಧನೆ ಮಾಡಿರುವವರು ಇತಿಹಾಸಕಾರರಾದ ಭಾಸ್ಕರರಾವ್ ಮುಡಬೋಳ ಮತ್ತು ಇದರ ಬಗ್ಗೆ ಫಾರ್ಗಟನ್ ಎಂಪೈರ್ ಆ್ಯಂಡ್ ಕೊಹಿನೂರ್ ಎಂಬ ಪುಸ್ತಕದಲ್ಲಿ ಕಾಣಬಹುದಾಗಿದೆ. ಇದಲ್ಲದೆ ಶಹಾಪುರ ಪಟ್ಟಣವು ಇನ್ನಿತರ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೆಸರುವಾಸಿಯಾಗಿದೆ. ಅವುಗಳೆಂದರೆ ವನದುರ್ಗ ಕೋಟೆ, ಚರಬಸವೇಶ್ವರ ಗದ್ದುಗೆ, ಮೇಲಗಿರಿ ಪರ್ವತ, ಚರಬಸವೇಶ್ವರ ಕೊಳ, ಶಿರವಾಳ, ಬುದ್ಧ ವಿಹಾರ, ಹೊಸಕೇರಿಯಲ್ಲಿನ ಬೇಟೆಯಾಡುವ ಕೋಟೆ ಹಾಗೂ ಇತ್ಯಾದಿಗಳು.